ಏಯ್ ಸೂರ್ಯ, 20 ವರ್ಷದಿಂದ ನಾನು ನಿನ್ನನ್ನು ಮನಸ್ಸಲ್ಲಿ ಇಟ್ಕೊಂಡು ದೇವ್ರ ತರ ಪೂಜಿಸ್ತಿದ್ದೀನಿ. ಬರೀ ಪೂಜಿಸ್ಲಿಲ್ಲ, ಬರೀ ಪ್ರೀತಿಸ್ಲಿಲ್ಲ, ನಿನ್ನನ್ನು ಆರಾಧಿಸ್ತಿದ್ದೀನಿ. ಆದ್ರೆ ನೀನು ಆರ್ತಿನ ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸ್ತಿದ್ಯಾ. ಈ 20 ವರ್ಷ ನೀನ್ ಪ್ರೀತಿನ ಪಡೆಯೋದಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಗೊತ್ತಾ. ನೀನ್ ಸಂತೋಷ ಪಟ್ಟಾಗ ಅದು ನನ್ನ ಸಂತೋಷ ಅಂತ ಅನ್ಕೊಂಡು ಸಂಭ್ರಮ ಪಟ್ಟಿದ್ದೀನಿ. ನೀನ್ ದುಃಖ ಪಟ್ಟಾಗ ನಾನು ಕಣ್ಣೀರು ಹಾಕಿದ್ದೀನಿ. ನೀನು ಸೋತಾಗ ಅದು ನನ್ನ ಸೋಲು ಅಂತ ಅನ್ಕೊಂಡು ನಾನು ನೋವು ಅನುಭವಿಸಿದ್ದೀನಿ. ನಿನ್ನನ್ನ ನನ್ನ ಆತ್ಮ ಅನ್ಕೊಂಡಿದ್ದೆ. ನಿನ್ನನ್ನ ನನಗಿಂತ ಹೆಚ್ಚಿಗೆ ಯಾರು ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಸರ್ವಸ್ವನ್ನೇ ಕೊಡೋಕೆ ಸಿದ್ಧ ಆಗಿದ್ದೆ ನಿನಗೆ. ನನ್ನ ಶ್ರಮಕ್ಕೆ, ನಾನು ಪಟ್ಟ ಅವಮಾನಕ್ಕೆ ಏನ್ ಕೊಟ್ಟೆ ನೀ ನನಗೆ? ಸೆಕ್ರೆಟರಿ ಅನ್ನೋ ಪಟ್ಟ. ನೀನ್ ನನ್ನ ಪ್ರೀತಿನ ಅರ್ಥನೇ ಮಾಡ್ಕೊಳ್ಳಿಲ್ಲ, ಅವಮಾನ ಮಾಡ್ದೆ ಅಲ್ಲ. ಈಗ ನನ್ನ ಹೃದಯದಲ್ಲಿ ನಿನ್ ಬಗ್ಗೆ ಪ್ರೀತಿ ಇಲ್ಲ, ಬರೀ ದ್ವೇಷ, ಸೇಡು, ಅಸೂಯೆ ಅಷ್ಟೇ. ಮತ್ತೆ ಕನಸನ್ನು ಕಟ್ಕೊಂಡೆ ನಾವೆಲ್ಲರೂ ಒಂದಾಗಿ ಸಂತೋಷವಾಗಿರ್ಬೋದು ಅಂತ. ಆದ್ರೆ ಸಂತೋಷಗಳು ಇಷ್ಟು ಬೇಗ ಹೊಡೆದು ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ವರ್ಷ ಆದ್ರೂ ನಿಮ್ಮ ಅನುಮಾನದ ಗುಣ ಇದೆಯಲ್ಲ, ಅದು ಮಾತ್ರ ಇನ್ ಮುಂದೆ ಯಾವತ್ತೂ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಸಾರಿ ಸರ್, ಡಿಸ್ಟರ್ಬ್ ಮಾಡೋದನಾ? ಏನು ವಿಷಯ? ಅರ್ಜೆಂಟಾಗಿ ಕೆಲವೊಂದು ಫೈಲ್ಗಳಿಗೆ ಸೈನ್ ಬೇಕಿತ್ತು. ನೀವು ಸೈನ್ ಹಾಕಿ ಕಳಿಸಿದ್ರೆ ನಾನು ಆಫೀಸಿಗೆ ಕಳಿಸ್ತಿದ್ದೆ. ನೋಡು ಅರ್ಪಿತಾ, ನನ್ನ ಮನಸ್ಸು ಸರಿ ಇಲ್ಲ. ನೀನೇ ಎಲ್ಲ ಫೈಲ್ನು ಚೆಕ್ ಮಾಡಿಬಿಡು. ಅರ್ಜೆಂಟಾಗಿ ಸೈನ್ ಆಗಬೇಕಾಗಿರೋ ಫೈಲ್ನ ಮಾತ್ರ ತಂದಿಡು, ಸೈನ್ ಮಾಡಿಕೊಡ್ತೀನಿ. ಅರ್ಪಿತಾ,
ಹಲೋ ಸರ್, ನೀವು ಕೊಟ್ಟ ಕೆಲಸನ ನಾನು ಮಾಡಿ ಮುಗಿಸ್ತೀನಿ. ನಿಮ್ಮೆಲ್ಲ ಫೈನ್ಗಳಿಗೂ ಸೂರ್ಯ ಅವರು ಸೈನ್ ಹಾಕಿದ್ದಾರೆ. ನಾಳೆ ಬಂದು ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಏನಿಲ್ಲ. ನನ್ನ ಶಿಶು ವಿಹಾರದ ಕೆಲಸನ ನೀವು ಮುಗಿಸ್ಕೊಡಿ ಸಾಕು. ರಂಜಿತ್, ನೀನು ನಿಮ್ಮ ತಂದೆ ತರ ತಪ್ಪದಾರಿ ಹಿಡಿತಾ ಇದೆಯಲ್ಲೋ? ನೀನು ಮಾಡ್ತಾ ಇರೋದು ತಪ್ಪು ಅಂತ ಅನ್ನಿಸ್ತಾ ಇಲ್ವಾ ನಿನಗೆ? ಯೋಚನೆ ಮಾಡು. ನಿನಗೂ ಒಬ್ಬ ತಂಗಿ ಇದ್ದಿದ್ದು, ನೀನು ಸೂರ್ಯನ ಮಗಳ ಜೊತೆ ನಡ್ಕೊಂಡಿದ್ಯಲ್ಲ, ಅದೇ ರೀತಿ ನಿನ್ನ ತಂಗಿ ಜೊತೆ ಬೇರೆ ಯಾರಾದರೂ ನಡ್ಕೊಂಡಿದ್ದಿದ್ರೆ ಹೇಗೆ ಅನ್ನಿಸ್ತಾ ಇತ್ತು ನಿನಗೆ? ಬೇಜಾರಾಗ್ತಾ ಇರಲಿಲ್ವಾ? ಹೋಮ, ಮೊದಲು ನನಗೇನು ಅನ್ನಿಸ್ತಿಲ್ಲ. ಆದರೆ ಈಗ ನೀನು ಹೇಳ್ತಾ ಇರೋದು ಸರಿ ಅನ್ನಿಸ್ತಾ ಇದೆ. ನೀನು ನನ್ನ ಜೊತೆ ಇದ್ದಿದ್ರೆ ನಾನು ಈ ಥರ ಎಲ್ಲ ಮಾಡ್ತಿರಲಿಲ್ಲ ಅನ್ಸುತ್ತೆ. ಯಾಕೆ ಬಿಟ್ಟು ಹೋದೆ ನಾನು? ರಂಜಿತ್, ಓಹ್ ಡ್ಯಾಡ್, ಏನು ಇಷ್ಟೊಂದು ಖುಷಿಯಾಗಿದ್ದೀರಾ? ಏನು ವಿಷಯ? ತಗೋ, ಸ್ವೀಟ್ ನ್ಯೂಸ್ ಫಾರ್ ಯು ಮೈ ಸನ್. ಇಷ್ಟು ದಿವಸ ಕತ್ಲಲ್ಲಿದ್ದ ನಮ್ಮ ಫೈಲಿಗೆ ಸೂರ್ಯನ ಬೆಳಕು ಬೀಳೋ ಹಾಗಾಯ್ತು. ಹೌದಾ? ಯಾವುದಂತ ಗೆಸ್ ಮಾಡ್ಕೊಳ್ಳೋಣ? ಏರ್ಪೋರ್ಟ್ ರೋಡ್ ಫ್ಲೈಓವರ್? ಅಲ್ಲ, ಅದಕ್ಕಿಂತ ದೊಡ್ಡ ಡೀಲು. ಯಾವುದು? ನನಗೆ ಗೆಸ್ ಮಾಡೋದಕ್ಕೂ ಆಗ್ತಿಲ್ಲ, ಕ್ಯೂರಿಯಾಸಿಟಿ ತಡ್ಕೊಳಕ್ಕೂ ಆಗ್ತಿಲ್ಲ. ನೀವೇ ಹೇಳ್ಬಿಡಿ ಯಾವುದು ಅಂತ. ತುಂಬಾ ದಿವಸದಿಂದ ಪೆಂಡಿಂಗ್ ಇತ್ತಲ್ಲ ಆ ಕಾಪರ್ ಮೈನಿಂಗ್ ಕಂಪನಿ ಫೈಲು, ಅದು ಅಪ್ರೂವ್ ಆಗಿದೆ. ವಾಟ್ ಡ್ಯಾಡ್? ಅದು ಇಲ್ಲೀಗಲ್ ಅಂತ ಸೂರ್ಯ ರಾಜಶೇಖರ್ ರಿಜೆಕ್ಟ್ ಮಾಡಿದ್ರಲ್ಲ, ಇದು ಹೇಗೆ ಸಾಧ್ಯ ಆಯ್ತು? ನಮ್ ಎಲ್ಲ ಅಸಾಧ್ಯವಾದ ಕೆಲಸಗಳನ್ನ ಸಾಧ್ಯ ಮಾಡೋಕೆ ಅಂತಾನೆ ಆ ಮನೇಲಿ ಒಬ್ಬಳಿದಾಳಲ್ಲ, ಅರ್ಪಿತಾ. ಎಸ್ ಮೈ ಸನ್, ಇವತ್ತು ಆ ಫೈಲ್ಗೆ ಅವಳೇ ಖುದ್ದಾಗಿ ಸೈನ್ ಮಾಡಿಸಿ ನನಗೆ ಫೋನ್ ಮಾಡಿ ಹೇಳಿದ್ಲು. ಡ್ಯಾಡ್, ಸಾಮಾನ್ಯದೊಳಲ್ಲ ಈ ಅರ್ಪಿತಾ. ವರ್ಷಗಳಿಂದ ನಮ್ಮ ಕೈಲಿ ಆಗ್ದಿರೋ ಕೆಲಸನ ಕೆಲವೇ ದಿನಗಳಲ್ಲಿ ಮಾಡಿ ಮುಗಿಸ್ಬಿಟ್ಟಲ್ಲ ಇವಳು. ನೋಡು, ಅಲ್ಲ ಕಣೋ, ಈ ಮುಂಚೆನೆ ಆ ಬೆಟ್ಟದಲ್ಲಿ ಮೈನಿಂಗ್ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಸಿಕ್ಕಿತ್ತು. ಆದ್ರೆ MLA ಸೂರ್ಯ ಅಬ್ಜೆಕ್ಟ್ ಮಾಡಿದ್ರಿಂದ ಆ ಪ್ರಾಜೆಕ್ಟ್ ನ ಶುರು ಮಾಡೋದಕ್ಕಾಗಿರ್ಲಿಲ್ಲ. ಈಗ ಕೆಲಸ ಪ್ರಾರಂಭ ಮಾಡಬಹುದು. ಡ್ಯಾಡ್, ನಂಗೆ ನಂಬೋಕೆ ಆಗ್ತಿಲ್ಲ. ಖಂಡಿತ ಸೂರ್ಯನ್ಗೆ ಗೊತ್ತಿದ್ದು ಅದಕ್ಕೆ ಸೈನ್ ಮಾಡಿಕೊಡೋದಕ್ಕೆ ಚಾನ್ಸೇ ಇಲ್ಲ. ಕಣ್ ತಪ್ಪಿಸಿ ಇವಳದ್ ಹೇಗೆ ಸೈನ್ ಮಾಡಿಸ್ಕೊಂಡ್ಲು? ಅದನ್ನ ತಗೊಂಡು ನಮಗೇನು ಆಗ್ಬೇಕಾಗಿದೆ? ನಮಗೆ ನಮ್ ಕೆಲಸ ಆದ್ರೆ ಸಾಕು, ಅಷ್ಟೇ ತಾನೇ? ಆ ಫೈಲು ಅಷ್ಟೊಂದು ಇಂಪಾರ್ಟೆಂಟಾ? ಅಯ್ಯೋ, ಕೇಳ್ತಿಯಲ್ಲೇ ವೈಜು, ಒಂದಲ್ಲ ಎರಡಲ್ಲ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಅದು. ಆ ಸೂರ್ಯ ಸೈನ್ ಮಾಡೋದ್ರಿಂದ ಆ ಫೈಲು ಮೂಲೆ ಸೇರ್ಕೊಂಡಿತ್ತು. ಈಗ ಅರ್ಪಿತಾ ಚಾಣಾಕ್ಷತನದಿಂದ ಆ ಫೈಲಿಗೆ ಒಂದು ಲೈಫ್ ಬಂದಿದೆ. ನೋಡ್ತಾ ಇರು, ಆ ಫೈಲ್ ನಮ್ಗೆ ಬಂದ ತಕ್ಷಣನೇ ನಮ್ ಕೆಲಸ ಪ್ರಾರಂಭ ಆಗತ್ತೆ. ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಲಾಭ ಆಗತ್ತೆ. ಈಗ ನೀನು ಸಾಕ್ಷಿ ಜೊತೆಗೆ ಮದುವೆ ಆದ್ರೂ ಸರಿ, ಆಗದೆ ಇದ್ರೂ ಸರಿ, ಐ ಡೋಂಟ್ ಕೇರ್. ನೀನು ಅವಳನ್ನ ಇಲ್ಲಿಗೆ ಬಿಟ್ರು ಹ್ಯಾವ್ ನೋ ಪ್ರಾಬ್ಲಮ್ ಮೈ ಸನ್. ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡವಾ ನಿಮ್ಗೆ? ನಿಮ್ಮ ಸ್ವಾರ್ಥಕ್ಕೆ ಆ ಸಾಕ್ಷಿನ ಬಳಸ್ಕೊಂಡು ಈಗ ಅವಳ ಸಹವಾಸನೆ ಬೇಡ ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ. ಒಂದ್ ಹೆಣ್ಣಿನ ಶಾಪ ನಮ್ಮ ಮಗನ ಕಾಡ್ದೆ ಬಿಡುತ್ತಾ? ಶಟಪ್ ವೈಜಯಂತಿ. ನನ್ನ ಮಗ 21ನೇ ಶತಮಾನದಲ್ಲಿದ್ದಾನೆ. ನೀನ್ ಹೇಳೋ ವರ ಶಾಪಗಳನ್ನೆಲ್ಲ ಅವನು ನಂಬಲ್ಲ. ಇದೇ ಕೊನೆ. ಇನ್ನು ಮುಂದೆ ನನಗೆ ಬೇಡವಾದ ವಿಷಯಗಳನ್ನ ಅವನ ತಲೆನಲ್ಲಿ ತುಂಬೋದಕ್ಕೆ ಹೋಗ್ಬೇಡ. ಯು ಅಂಡರ್ಸ್ಟ್ಯಾಂಡ್? ಬಟ್ ಡ್ಯಾಡ್, ನಾನು ಸಾಕ್ಷಿನ ಜೆನ್ಯೂನ್ ಆಗಿ ಲವ್ ಮಾಡ್ತಿದ್ದೀನಿ ಡ್ಯಾಡ್. ಇಷ್ಟು ದೂರ ಹೋದ್ಮೇಲೆ ಅವಳಿಗೆ ಅನ್ಯಾಯ ಆಗ್ಬಾರ್ದು. ನಾನು ಅವಳನ್ನೇ ಮದುವೆ ಆಗ್ತೀನಿ. ಡೋಂಟ್ ಬಿ ಎಮೋಷನಲ್ ಫೂಲ್ ಐಸ್. ಯು ಆರ್ ಮೈ ಸನ್. ನೀನು ನನ್ನ ಮಗ, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ನಾವೆಲ್ಲ ರೈಲ್ ಇಂಜಿನ್ ಹಾಗೆ. ನಮ್ಮ ಸುತ್ತ ಇರೋ ಜನ ಹೋಗಿದೆ. ಅವ್ರವ್ರ ಕೆಲಸ ಮುಗಿತಾ ಇದ್ದಾಗೆ ಅವ್ರವ್ರು ಕಳಿಸ್ಕೋತಾ ಇರ್ತಾರೆ. ನಾವು ಮುಂದಿನ ಸ್ಟೇಷನ್ಗೆ ಹೋಗ್ತಾನೆ ಇರಬೇಕು. ಒಂದು ತಿಳ್ಕೊ ಮಗನೇ, ಜನ ಚಲಿಸ್ತಾ ಇರೋದಕ್ಕೆ ಮಾತ್ರ ಬೆಲೆ ಕೊಡ್ತಾರೆ, ನಿಂತಿರೋದನ್ನ ನಿಕೃಷ್ಟವಾಗಿ ನೋಡ್ತಾರೆ. ನೀವು ಹೇಳ್ತಿರೋದು ನಿಜ ಇರಬಹುದು ಡ್ಯಾಡ್, ಆದರೆ ಪ್ರತಿಯೊಂದು ರೈಲ್ವೆ ಇಂಜಿನ್ಗೂ ಒಂದು ನಿಲ್ದಾಣ ಅಂತ ಇರುತ್ತೆ.
ನನ್ನ ನಿಲ್ದಾಣ ಸಾಕ್ಷಿ ಅಂತ ಅನ್ನಿಸ್ತಿದೆ ನನಗೆ. ಅವಳು ಮನಸ್ಸು ಮಾಡಿದ್ರೆ ಈಸಿಯಾಗಿ ನಾನು ಒಳಗೆ ಹಾಕ್ಸ್ಬಿಡ್ತೀನಿ. ಆದರೆ ಅವಳು ಹಾಗೆ ಮಾಡಲಿಲ್ಲ. ಆಮೇಲೆ ಅವತ್ತು ಆದಿತ್ಯ ನನಗೆ ಚಾಕು ಹಾಕಬೇಕು ಅಂತ ಹೊರಟಾಗ ನನಗೆ ಫೋನ್ ಮಾಡಿ ಸ್ಕೂಲ್ ಹತ್ರ ಬರಬೇಡಿ ಅಂತ ವಿಷಯ ತಿಳಿಸಿದ್ವಿ. ಅವಳು ಇದನ್ನೆಲ್ಲ ಮಾಡಿದ್ದು ನನ್ನ ಮೇಲೆ ಪ್ರೀತಿಯಿಂದ ತಾನೆ. ಇದನ್ನು ನಾನು ಅರ್ಥ ಮಾಡ್ಕೊಳ್ದೆ ಹೋದರೆ ಖಂಡಿತ ನನ್ನ ಮನುಷ್ಯ ಅಂತ ಅನ್ಸ್ಕೊಳ್ದೆ. ಅವಳಿಗೆ ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ನನ್ನನ್ನು ಮರ್ತು ಬಿಡುವಂಥ ಹುಡುಗಿ ಅಲ್ಲ ಡ್ಯಾಡ್ ಸಾಕ್ಷಿ. ಅವಳು ಖಂಡಿತ ನನ್ನ ಹತ್ರ ಬಂದೇ ಬರ್ತಾಳೆ. ನಾನು ಅವಳನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ. ಇಷ್ಟು ದಿನ ನನ್ನ ಪ್ರೀತಿ ಏನು ಅಂತ ನಿಂಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟೆ. ನೀನು ನನ್ನ ಪ್ರೀತಿನ ಗುರುತಿಸ್ಲೇ ಇಲ್ಲ. ಆದರೆ ನನ್ನ ದ್ವೇಷ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅದನ್ನು ನೀನು ಗುರುತಿಸದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಿನ್ನ ಕೆಟ್ಟಗಳಿಗೆ ಶುರುವಾಗ್ತದೆ. ನೋಡ್ತಾ ಇರು, ಇನ್ನು ನಾನು ನಿನ್ನ ಹೇಗೆ ಕಾಡ್ತೀನಿ ಅಂತ. ಇಷ್ಟು ದಿನ ನೀನು ರಿಜೆಕ್ಟ್ ಮಾಡಿದಂತಹ ಚಿದಂಬರಂ ಫೈಲ್ಗೆ ನಿನಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಸೈನ್ ಮಾಡಿಸಿದ್ದೀನಿ. ಇದ್ರ ಮೂಲಕ ನಾನು ನಿನ್ನ ನಾಶಕ್ಕೆ ಮುಹೂರ್ತ ಇಟ್ಟಿದ್ದೀನಿ. ನನಗೆ ಸಿಗದೆ ಇರೋ ನೀನು ಆ ಆರ್ತಿಗೂ ಸಿಗಬಾರ್ದು. ಹಾಗೆ ಮಾಡ್ತೀನಿ. ಅಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಬಾ, ಹುಷಾರು. ಅಮ್ಮ, ಒಂದು ನಿಮಿಷ. ಎಲ್ಲಿಗೆ ಹೋಗ್ತಿದ್ಯಾ? ಇದೇನೋ ಹೊಸ್ದಾಗಿ ಕೇಳ್ತಾ ಇದೆಯಾ? ಇಷ್ಟೊತ್ತಿಗೆ ಎಲ್ಲಿ ಹೋಗ್ತೀನಿ ಅಂತ ನಿನಗೆ ಗೊತ್ತಿಲ್ವಾ? ಅದು ಗೊತ್ತಮ್ಮ. ನೀನು ಇನ್ಮೇಲೆ ಆ ಸ್ಕೂಲಿಗೆ ಹೋಗ್ಬೇಡ. ನೀನು ಹೇಳಿದ ತಕ್ಷಣ ನಾನು ಕೇಳಬೇಕಾ? ನನಗೆ ಆದಂಥ ಅಭಿಪ್ರಾಯ ಸ್ವಾತಂತ್ರ್ಯ ಇದೆ ಕಣೋ. ಅಮ್ಮ, ಇದು ಡಿಬೇಟ್ ಮಾಡೋ ವಿಷಯ ಅಲ್ಲ. ನಮ್ಮ ಸ್ವಾಭಿಮಾನದ ಪ್ರಶ್ನೆ, ನಮ್ಮ ಮರ್ಯಾದೆ ಪ್ರಶ್ನೆ. ನಿಮ್ಮ ಸ್ಕೂಲ್ ನಡೆಸಿರೋದು ಅಯೋಗ್ಯ ರಂಜಿತ್. ಅವನಿಂದಾಗಿ ನಮಗೆಲ್ಲ ಎಷ್ಟೆಲ್ಲ ಅನ್ಯಾಯಗಳಾಗಿದೆ. ಅವನಿಂದಾಗಿ ನಮ್ಮ ಸಾಕ್ಷಿ ಎಷ್ಟೆಲ್ಲ ಕಷ್ಟಗಳ ಅನುಭವಿಸಿದಾಳೆ. ಇಷ್ಟೆಲ್ಲ ಆದ್ಮೇಲೆ ನೀನು ಆ ಸ್ಕೂಲಿಗೆ ಹೋದ್ರೆ ನಿಂಗೆ ಮರ್ಯಾದೆ ಇರುತ್ತಾ? ಅದಕ್ಕೆ ಹೋಗ್ಬೇಡ ಅಂದಿದ್ದು ತಪ್ಪ? ನೋಡೋ ಆದಿತ್ಯ, ಎಲ್ಲದಕ್ಕೂ ಅಧಿಕಾರ ಚಲಾಯಿಸೋಕೆ ಬರಬೇಡ. ಅದನ್ನ ಮೊದಲು ನಿಲ್ಲಿಸು. ಯಾಕೆ? ಮಗನಾಗಿ ನಂಗೆ ಅಷ್ಟು ಹಕ್ಕಿಲ್ವಾ? ಮೊದಲು ನೀನು ಮಗನಾಗಿ ಕರ್ತವ್ಯನ ನಿಭಾಯಿಸು, ಆಗ ಹಕ್ಕು ಬರುತ್ತೆ. ಅಂದ್ರೆ ಮಗನಾಗಿ ತಾಯಿ ಮಾತು ಯಾವತ್ತಾದ್ರೂ ಕೇಳಿದ್ಯಾ ನೀನು? ಆ ರೀತಿ ಯಾವತ್ತಾದ್ರೂ ನಡ್ಕೊಂಡಿದ್ಯಾ? ಯಾವಾಗ ನೋಡಿದ್ರು ನಿನ್ನಿಷ್ಟ ಬಂದಾಗೆ ನಡ್ಕೊಳ್ತಾ ಇರ್ತೀಯ. ಸ್ಕೂಲ್ನಲ್ಲೂ ಅಷ್ಟೇ, ಕಾಲೇಜಲ್ಲೂ ಅಷ್ಟೇ. ಕೆಟ್ಟ ಹುಡುಗರು ಸವಾಸ ಮಾಡ್ಬೇಡಂತ ನಿನ್ನ ಎಷ್ಟು ಕೇಳ್ಕೊಂಡೆ ನಾನು. ನನ್ನ ಮಾತು ಕೇಳ್ತೀಯ? ಅವ್ರ ಜೊತೆ ಹೊರಗಡೆ ಹೋಗಿ ಹೊಡೆದಾಡ್ಕೊಂಬಂದು ರೌಡಿಯನ್ನ ಪಟ್ಟ ತಗೊಂಡೆ. ರಂಜಿತ್ ವಿಷಯದಲ್ಲೂ ಅಷ್ಟೇ, ಕೋಪ ಮಾಡ್ಕೊಂಡು ಅವ್ನ ಮನೆಗೆ ಹೊರಟಾಗ ಹೋಗ್ಬೇಡ ಅಂತ ನಿನ್ನ ಎಷ್ಟು ಬೇಡ್ಕೊಂಡೆ. ನನ್ನ ಮಾತು ಕೇಳ್ತೀಯ? ನನ್ನ ಮಾತಿಗೆ ಬೆಲೆ ಕೊಡ್ದೆ ಅವನಿಗೆ ಹೋಗಿ ಚಾಕು ಹೋಗಿ ಬಂದ್ಯಲ್ಲ. ಆಗ ತಾಯಿಯಾಗಿ ನಿನ್ನನ್ನು ತಡೆಯೋ ಶಕ್ತಿ ನನಗಿರ್ಲಿಲ್ವಾನೋ? ಅಮ್ಮ, ಆ ವಿಷಯನೇ ಬೇರೆ, ಈ ವಿಷಯನೇ ಬೇರೆ. ಆ ರಂಜಿತಿಂದಾಗಿ ಎಷ್ಟೆಲ್ಲ ಕಷ್ಟಗಳಾಗಿದೆ, ಅದನ್ನೆಲ್ಲ ಮರ್ತಿದ್ಯಮ್ಮ ನೀನು. ಆ ರಂಜಿತ್ ನಮ್ಮ ಸಾಕ್ಷಿನ ಬಲಾತ್ಕಾರ ಮಾಡಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋ ತರ ಮಾಡ್ದ. ನಿನ್ನೆ ನೀವು ಸೂರ್ಯ ಅವರು ಸಾಕ್ಷಿ ವಿಷಯಕ್ಕೆ ಜಗಳ ಆಡಿ ದೂರ ಹಾಕೋ ಆ ರಂಜಿತೇ ಕಾರಣ. ಇಷ್ಟು ವಿಷಯಗಳೆಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲದಿರೋ ತರ ನನಗೆ ಬುದ್ಧಿ ಹೇಳ್ತಿದ್ಯಲ್ಲಮ್ಮ. ಹತ್ರ ಆಗಿದ್ದು ನಾನು ಸೂರ್ಯ ಅವರು ದೂರ ಆಗೋದಕ್ಕೆ ರಂಜಿತ್ ಎಷ್ಟು ಕಾರಣನೋ ನೀನು ಅಷ್ಟೇ ಕಾರಣ ಆದಿತ್ಯ. ಏನಮ್ಮ ಹೇಳ್ತಿದ್ಯಾ ನೀನು? ನೀನು ಸೂರ್ಯರು ದೂರ ಆಗಕ್ಕೆ ನಾನ್ ಕಾರಣನಾ?
ನಾನೇನಮ್ಮ ಮಾಡಿದೆ? ನೀನೆಷ್ಟು ಬೇಡ್ಕೊಂಡೆ ರಂಜಿತ್ ಹತ್ರ ಜಗಳ ಮಾಡಕ್ ಹೋಗ್ಬೇಡ ಅಂತ. ಕೇಳ್ದೆ ನನ್ನ ಮಾತನ್ನ. ದೊಡ್ಡ ರೋಡಿ ತರ ಅವನಿಗೆ ಹೋಗಿ ಚಾಕೋಕ್ ಬಂದೆ. ಕೊನೆಗೆ ನಿನ್ ತಮ್ಮನೇ ನಿನ್ನ ಅರೆಸ್ಟ್ ಮಾಡೋ ಪರಿಸ್ಥಿತಿಗೆ ತಂದ್ಕೊಂಡೆ. ಪಾಪ ಕಣೋ ಸಾಕ್ಷಿ, ತನ್ನ ಅಣ್ಣ ಜೈಲಿಗೆ ಹೋಗ್ಬಾರ್ದು ಅಂತ ತನ್ನಿಗೆ ಅನ್ಯಾಯ ಮಾಡಿದ ಹುಡುಗನ ಹತ್ರ ಹೋಗಿ ನಿನ್ನ ಬಿಡಿಸಿ ಅಂತ ಕೇಳ್ಕೊಳ್ಳೋ ಹಾಗೆ ಮಾಡಿದೆ ನೀನು. ಆದ್ರೆ ನನ್ನ ಹಣೆ ಬರಕ್ಕೆ ಸಾಕ್ಷಿನ ನಾನೇ ರಂಜಿತ್ ಹತ್ರ ರಾಯಭಾರ ಮಾಡಕ್ ಕಳಿಸಿ ಅಂತ ಎಲ್ಲರೂ ನನ್ನ ಮೇಲೆ ತಪ್ಪು ತಿಳ್ಕೊಂಡ್ರು. ಸೂರ್ಯ ಅವ್ರು ನನ್ನ ಹತ್ರ ಜಗಳ ಮಾಡ್ಕೊಂಡು ಹೋದ್ರು. ಇಷ್ಟಕ್ಕೆಲ್ಲ ಮೂಲ ಕಾರಣ ಯಾರು ಅಂತ ಅನ್ಕೊಂಡೆ. ನೀನೇ ಕಣೋ. ನೀನ್ ಅವತ್ ನನ್ನ ಮಾತು ಕೇಳಿ ರಂಜಿತ್ಗೆ ಚಾಕು ಹಾಕಕ್ ಹೋಗದೆ ಸಮಾಧಾನವಾಗಿದ್ದಿದ್ರೆ ನಿನ್ ಮೇಲೆ ಕೊಲೆ ಪ್ರಯತ್ನ ಆರೋಪನೂ ಬರ್ತಾ ಇರ್ಲಿಲ್ಲ ಆದಿತ್ಯ. ಪಾಪ ಸಾಕ್ಷಿ ರಂಜಿತ್ ಹತ್ರ ಬೇಡ್ಕೊಳ್ಳೋ ಪರಿಸ್ಥಿತಿನೂ ಬರ್ತಾ ಇರ್ಲಿಲ್ಲ. ಸೂರ್ಯರು ನನ್ನ ಮೇಲೆ ಸಂಶಯ ಪಟ್ಟು ಜಗಳ ಮಾಡ್ಕೊಂಡು ದೂರದೂರಾಗೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಲ್ವಾ? ಇದಕ್ಕೆ ನಾನು ಹೇಳಿದ್ದು ಎಷ್ಟು ವರ್ಷ ಆದ್ಮೇಲೆ ಒಂದಾಗಿದ್ದು ನಾನು ಸೂರ್ಯವರು ಬೇರೆ ಬೇರೆ ಆಗೋದಕ್ಕೆ ರಂಜಿತ್ಗಿಂತ ನೀನೇ ಕಾರಣ ಅಂತ. ಏನಮ್ಮ ನೀನು? ನಾನೇನೋ ನ್ಯಾಯವಾದ ವಿಷಯ ಅಂತ ಹೇಳಿದ್ರೆ ತಪ್ಪೆಲ್ಲ ನಂದೆ ಅಂತ ನನ್ನ ತಲೆಗೆ ಕಟ್ತಿದ್ಯಲ್ಲ. ನಿನ್ನೆ ಬ್ಲೇಮ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದಿತ್ಯ. ನನ್ನ ಮನಸ್ಸಿನ ನೋವನ್ನ ನಿನ್ನ ಹತ್ರ ಹೇಳ್ಕೊಂಡೆ ಅಷ್ಟೆ. ಸೂರ್ಯವರು, ಆರ್ಯ, ಸಾಕ್ಷಿ, ನಾನು, ನೀನು, ಅಮ್ಮ ಎಲ್ಲರೂ ಸಂತೋಷವಾಗಿ ನಗ್ನಗ್ತಾ ಇರಬೇಕು ಅಂತ ಆ ದೇವ್ರ ಹತ್ರ ಇಷ್ಟು ವರ್ಷ ನಾನು ಬೇಡ್ಕೊಳ್ತಾ ಇದ್ದೆ. ಸೂರ್ಯವ್ರು ನನಗೆ ಸಿಕ್ಕಿ ನನ್ನ ಹತ್ರ ಮಾತಾಡಿದಾಗ, ನೀನು ಆರ್ಯ ಕಾಂಪ್ರಮೈಸ್ ಆದಾಗ, ನೀನು ಸೂರ್ಯ ಅವ್ರ ಹತ್ರ ಮಾತಾಡಿದಾಗ ನನಗೆಷ್ಟು ಸಂತೋಷ ಆಯಿತು ಗೊತ್ತಾ? ಆ ದೇವ್ರು ನನ್ನ ಆಸೆನೆಲ್ಲ ನೆರವೇರಿಸ್ಬಿಟ್ಟ ಅಂತ ಎಷ್ಟು ಸಂತೋಷ ಪಟ್ಟಿದ್ದೆ. ನಾವೆಲ್ಲರೂ ಸಾಕ್ಷಿ ಮದುವೆನ ಒಟ್ಟಿಗೆ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ಕಣೋ. ಎಷ್ಟೋ ಕನಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ನೀನು ದುಡುಕಿ ತಗೊಂಡಿರೋ ಈ ಕೆಟ್ಟ ನಿರ್ಧಾರ ಇದೆಯಲ್ಲ, ನನ್ನ 20 ವರ್ಷದ ಕನಸನ್ನ ಒಂದೇ ನಿಮಿಷದಲ್ಲಿ ಸುಟ್ಟಾಕ್ಬಿಡ್ತು ಕಣೋ, ಸುಟ್ಟಾಕ್ಬಿಡ್ತು. ಸೂರ್ಯ ಅವರಿಂದ ದೂರ ಆದ್ಮೇಲೆ ನಿನ್ನನ್ನು ಬೆಳೆಸೋದಕ್ಕೆ ನಿಮ್ಮಮ್ಮ ತುಂಬಾ ಕಷ್ಟಪಟ್ಟಿದ್ದಾಳೆ ಕಣೋ. ತುಂಬಾನೇ ನೋವು ಅನುಭವಿಸಿದ್ದಾಳೆ. ಆದ್ರೆ ಒಂದಿನ ಕೂಡ ನಮ್ಮ ಮುಂದೆ ಕಣ್ಣೀರು ಹಾಕಿಲ್ಲ ಅವಳು. ಯಾಕೆ ಗೊತ್ತಾ? ದೊಡ್ಡವನಾದ್ಮೇಲೆ ನೀನು ನಿನ್ ಜವಾಬ್ದಾರಿನ ಅರ್ಥ ಮಾಡ್ಕೊಂಡು ನೆಮ್ಮದಿ ಕೊಡ್ತೀಯ ಅಂತ. ಆದ್ರೆ ನೀನು ಅವಳು ನೆಮ್ಮದಿನೇ ಕಿತ್ಕೊಂಡ್ಬಿಟ್ಟಿಯಲ್ಲೋ. ಸಾರಿ ಶೋಭಾ, ನಾನು ತಪ್ಪು ಮಾಡಿದ್ದೀನಿ, ಒಪ್ಕೊಂತೀನಿ. ಆದರೆ ಆರ್ಯ ಇಲ್ಲಿಗೆ ಬಂದು ಜಗಳ ಆಡೋಕ್ಕೆ ಕಾರಣ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆಲ್ಲ ಕಾರಣ ಆ ಫಿಟ್ಟಿಂಗ್ ರಾಣಿ ಅರ್ಪಿತಾನೆ. ಸಾಕ್ಷಿ ಒಬ್ಬಳನ್ನೇ ರಂಜಿತ್ ಹತ್ರ ಮಾತಾಡಕ್ಕೆ ಕಳಿಸಿದ್ದು ಅಮ್ಮನೇ ಅಂತ ಆರ್ಯನ ಹತ್ರ ಫಿಟ್ಟಿಂಗ್ ಇಟ್ಟಿದ್ದು ಅರ್ಪಿತಾನೆ. ಅವಳಿಗೆ ಇನ್ನೊಂದ್ಸಲ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ. ನಾನು ಮಾಡಿದ ತಪ್ಪಿಗೆ ನಾನೇ ಸರಿ ಮಾಡ್ತೀನಿ. ಇನ್ಮೇಲೆ ಆರ್ಯ, ಅಮ್ಮ, ಸಾಕ್ಷಿ, ಅಪ್ಪ ಎಲ್ಲ ಒಟ್ಟಿಗೆ ಇರೋವಾಗ ನಾನು ಮಾಡ್ತೀನಿ. ಇನ್ಮೇಲೆ ಅಮ್ಮನ ಕಣ್ಣಲ್ಲಿ ಯಾವತ್ತೂ ನೀರು ಬರೋ ಥರ ನಾನು ನೋಡ್ಕೊತೀನಿ ಶೋಭಾ. ಐ ಪ್ರಾಮಿಸ್ ಶೋಭಾ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳೋ ಆದಿ. ಎಲ್ಲಿಗೆ ಹೋಗ್ತಾ ಇದೆಯಾ? ಹೇಳಿದ್ನಲ್ಲ ಶೋಭಾ, ಅರ್ಪಿತಂಗೆ ಶಾಕ್ ಟ್ರೀಟ್ಮೆಂಟ್ ಕೊಡಕ್ಕೆ. ಹುಷಾರು ಕಣೋ, ಆಮೇಲೆ ಅವಳಿಗೂ ಚಾಕು ಗೀಕು ಹಾಕ್ಬಿಟ್ಟಿಯ ನೀನು. ಹಲೋ, ನಮಸ್ಕಾರ. ರೆವಿನ್ಯೂ ಸೆಕ್ರೆಟರಿ ಮನೋಹರ್ ಮೂರ್ತಿ ಅವರಿಗೆ ನಮಸ್ಕಾರ. ಯಾರು ಮಾತಾಡ್ತಾ ಇರೋದು? ನಾನು ಸರ್ ಚಿದಂಬರಂ. ಅಲ್ಲ, ನಾನು ಇಷ್ಟೊಂದು ಸಲ ನಿಮಗೆ ಫೋನ್ ಮಾಡಿದ್ದೀನಿ, ಆದರೂ ನನ್ನ ನಂಬರ್ನ ನೀವು ಸೇವ್ ಮಾಡೇ ಇಲ್ಲ. ನೋಡಿ ಮಿಸ್ಟರ್ ಚಿದಂಬರಂ, ನಾನೊಬ್ಬ ಗೌರ್ಮೆಂಟ್ ಸರ್ವೆಂಟ್, ಒಂದು ಇಲಾಖೆಯ ಮುಖ್ಯಸ್ಥ. ಕೆಲಸದ ವಿಷಯವಾಗಿ 100 ಜನ ನನಗೆ ದಿನನಿತ್ಯ ಫೋನ್ ಮಾಡ್ತಾ ಇರ್ತಾರೆ. ಎಲ್ಲರೂ ನಂಬರ್ನು ನಾನು ಸೇವ್ ಮಾಡಿ ಇಟ್ಕೊಳ್ಳೋಕ್ಕಾಗೋಲ್ಲ. 100 ನಂಬರ್ಗಳನ್ನ ಸೇವ್ ಮಾಡೋವಂಥ ಅಗತ್ಯ ನಿಮಗಿಲ್ಲ ಬಿಡಿ ಸರ್. ಆದರೆ ನನ್ನಂಥ VIP ನಂಬರ್ನ ಸೇವ್ ಮಾಡ್ಕೊಳ್ಳೇಬೇಕಲ್ವಾ? ನೋಡಿ ಚಿದಂಬರಂ, ನನ್ನ ಆಫೀಸ್ ಬರೋ ಪ್ರತಿಯೊಬ್ಬರು VIP ನನಗೆ. ಟೈಮ್ ಇಸ್ ಪ್ರೆಷಿಯಸ್. ಸೊ ನೀವು ಫೋನ್ ಮಾಡಿದ ವಿಷಯ ಏನು ಅಂತ ಹೇಳಿದ್ರೆ ಅನುಕೂಲ ಆಗುತ್ತೆ. ನನ್ನ ರಂಜಿತ್ ಮೈನಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಫೈಲು ನಿಮ್ಮ ಟೇಬಲ್ ಮೇಲಿದೆ. ಅದಕ್ಕೆ ನೀವು ಇನ್ನೂ ಸೈನ್ ಮಾಡೋಕ್ಕೆ ರೂಪಾಯಿ ತೋರಿಸೇ ಇಲ್ವಲ್ಲ? ಹಾಂ, ನೆನಪಿದೆ ಸರ್. ಆ ಫೈಲ್ಗೆ MLA ಸೂರ್ಯ ಅವರು ಅಬ್ಜೆಕ್ಷನ್ ಹಾಕಿದ್ರು.
ಹೌದು ಸರ್, ಆದರೆ ಅದೇ MLA ಸೂರ್ಯ ಅವರು ನೋ ಅಬ್ಜೆಕ್ಷನ್ ಪೇಪರ್ಗೆ ಸೈನ್ ಹಾಕಿ ಆ ಫೈಲ್ನ ನಿಮ್ಮ ಹತ್ರ ಕೊಟ್ಟು ಕಳಿಸಿದಾರಲ್ಲ. ಹೌದಾ? ನಿಮಗೆ ಸಂಬಂಧಪಟ್ಟ ಫೈಲು ಯಾವುದು ಇಲ್ಲಿಗೆ ಬಂದಿಲ್ವಲ್ಲ? ಬಂದಿರೋದು ಕನ್ಫರ್ಮ್ ಸರ್. ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿ ಹೇಳಿ. ನನ್ನ ಪ್ರಾಜೆಕ್ಟ್ಗೆ ಅಬ್ಜೆಕ್ಷನ್ ಹಾಕಿದ್ದ ಸೂರ್ಯ ರಾಜಶೇಖರ್ ಅವರೇ ನನ್ನ ಫೈಲ್ ಲೀಗಲ್ ಆಗಿದೆ ಅಂತ ಸೈನ್ ಹಾಕಿ ಕಳಿಸಿದ್ದಾರೆ. ಸ್ವಲ್ಪ ಸರಿಯಾಗಿ ನೋಡಿ. ಬಟ್ ಹೌ ಇಸ್ ಇಟ್ ಪಾಸಿಬಲ್? ಅದ್ರ ಬಗ್ಗೆ ನಿಮಗೆ ಕುತೂಹಲ ಬೇಡ ಅನ್ಸತ್ತೆ ಕಣ್ರಿ. ಅಲ್ರಿ, ನಾನು 100ರಲ್ಲಿ ಒಬ್ಬ ಅಂದಮೇಲೆ ನನ್ನ ಫೈಲ್ನು ಯಾಕೆ ಏನು ಅಂತ ಯೋಚನೆ ಮಾಡಿದ್ರೆ ಸುಮ್ಮನೆ ಮೂವ್ ಮಾಡಿ ಅಷ್ಟೇ. ನನ್ನ ಡ್ಯೂಟಿ ಲಿಮಿಟ್ ನಾನು ನೆನಪಿಸೋ ಅಗತ್ಯ ಇಲ್ಲ ಮಿಸ್ಟರ್ ಚಿದಂಬರಂ. ನಾನೀಗ ಆಫೀಸ್ನಲ್ಲೇ ಇದ್ದೀನಿ. ನಿಮ್ಮ ಕಂಪನಿಗೆ ಸಂಬಂಧಪಟ್ಟ ಯಾವ ಫೈಲು ನನ್ನ ಮುಂದೆ ಇಲ್ಲ. ಇಲ್ಲ ಅಂದ್ರೆ ಏನರ್ಥ? ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ. ನಾನು ಸರಿಯಾಗಿ ನೋಡೇ ಹೇಳ್ತಾ ಇದ್ದೀನಿ. ಬಟ್ ಹೌ ಇಸ್ ಇಟ್ ಪಾಸಿಬಲ್? ಐ ಡೋಂಟ್ ನೋ ಮಿಸ್ಟರ್ ಚಿದಂಬರಂ. ನಾನು ಮುಂಚೆನೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ನೀವೇ ಒಂದು ಸಾರಿ ಸೂರ್ಯ ರಾಜಶೇಖರ್ ಅವ್ರನ್ನ ಮೀಟ್ ಮಾಡಿ ನಿಮ್ಮ ಫೈಲ್ಗೆ ಸಿಗ್ನೇಚರ್ ಮಾಡಿಸ್ಕೊಂಬನ್ನಿ. ಮಿಕ್ಕಿ ಪ್ರೊಸೀಜರ್ಸ್ನೆಲ್ಲ ನಾನು ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಬ್ಲಡಿ ಹೆಲ್, ನನ್ನ ಫೈಲ್ಗೆ ಸೂರ್ಯ ಸೈನ್ ಹಾಕಿದ್ದಾನೆ ಅಂತ ಸರಿಯಾಗಿ ನೋಡ್ದೇನೆ ಅರ್ಪಿತಾ ನನ್ನ ಮುಂದೆ ಹೇಳಿದ್ಲಾ?